ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್, ಶುಭೋದಯ. ಇಲ್ಲ ಬ್ರದರ್, ನಾವು ಅಮೆರಿಕದಲ್ಲಿದ್ದೇವೆ, ಕೆನಡಾದಲ್ಲಿದ್ದೇವೆ, ರಷ್ಯಾದಲ್ಲಿದ್ದೇವೆ, ದುಬೈನಲ್ಲಿದ್ದೇವೆ, ಕುವೈಟ್ನಲ್ಲಿದ್ದೇವೆ ಅನ್ನುತ್ತೀರಾ? ನೀವು ಎಲ್ಲಿದ್ರೂ ಕೂಡ, ಯಾವುದೇ ಸಮಯದಲ್ಲಿದ್ರೂ ಕೂಡ, ಉದಯ ಕಾಲ, ಮಧ್ಯಾಹ್ನ, ಸಾಯಂಕಾಲ, ಮತ್ತೊಂದು ಸಮಯವಾಗಿರಲಿ, ಪ್ರತಿ ದಿನ ಈ ಸಮಯಕ್ಕೆ IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ನಿಮ್ಮ ಮುಂದೆ ಬರ್ತಿದ್ದೇನೆ. ನಿಮ್ಮ ಅನುಕೂಲತೆ ಮೇರೆಗೆ ನಿಮ್ಮ ಟೈಮ್ ನೋಟ್ ಮಾಡಿಕೊಳ್ಳಿರಿ. ನಿಮ್ಮ ಅನುಕೂಲತೆಯ ಮೇರೆಗೆ ಪ್ರತಿದಿನ ದೇವರ ವಾಕ್ಯ ಧ್ಯಾನಿಸುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಿದ್ದೇವೆಂದು ಕೆಲವರು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಉಳಿದವರು ಕೂಡ ತಿಳಿಯಪಡಿಸಿರಿ. ಎಷ್ಟೋ ಪ್ರಯಾಸದಿಂದ, ಪ್ರಾರ್ಥನೆಯಿಂದ ಪ್ರತಿದಿನ ದೇವರಿಂದ ಪಡೆದುಕೊಂಡ ಸಂದೇಶ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ನಿಮ್ಮೆಲ್ಲರ ಸಂಗಡ ದೇವರು ಮಾತಾಡ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿವೆ ಅಲ್ಲವೇ? ಅವುಗಳನ್ನು ಸತತವಾಗಿ ನಾವು ಸವಿಯುತ್ತಾ ನಿಮ್ಮ ದಿವ್ಯ ದಾನ ಅನುಭವಿಸುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಈ ದಿನ ಒಂದು ಗ್ಲಾಸ್ ನೀರು ಕುಡದೆ, ಇಲ್ಲವೇ ಒಂದು ಚೆಂಬಿನಷ್ಟು ನೀರು ಕುಡದೆ, 4 ಬಾಟಲ್ಸ್ ನೀರು ಕುಡದೆ ಅಂತ ಹೇಳಿದ ಮೇಲೆ ನಾಳೆ ಕುಡಿಯಲಾರದೆ ಇರುವಿರೋ? ಆಯಾ ದಿನಕ್ಕೆ ತಕ್ಕಂತೆ ನಾವು ಮೇಲಿಂದ ಮೇಲೆ ದಾಹಗೊಳ್ಳುತ್ತಲೇ ಇರುತ್ತೇವೆ. ಅದಕ್ಕೆ ದಾವೀದನು ಹೇಳ್ತಾನೆ, ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ನನ್ನ ಹೃದಯವು ಜೀವವುಳ್ಳ ದೇವರನ್ನು ಸಂಧಿಸಬೇಕೆಂದು ತವಕಿಸುತ್ತಿದೆ ಅನ್ನುತ್ತಾನೆ. ಒಮ್ಮೆ ನೋಡೋಣ ಬನ್ನಿ. ಕೀರ್ತನೆ 42 ವಚನ 1. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಜಿಂಕೆ ನೀರಿನ ತೊರೆಗಳನ್ನು ಹೇಗೆ ಬಯಸುತ್ತದೋ, ದೇವರೇ, ನನ್ನ ಮನಸ್ಸು ನಿನಗಾಗಿ ಬಯಸುತ್ತಾ ಇದೆ. ನಾವು ಅನೇಕ ವಿಷಯಗಳಲ್ಲಿ ಆಸೆ ಉಳ್ಳವರಾಗಿರ್ತೇವೆ. ತಿನ್ನಬೇಕು, ಕುಡಿಯಬೇಕು, ಹೋಗಬೇಕು, ಕೊಂಡ್ಕೊಳ್ಬೇಕು, ಸಂಪಾದಿಸಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಎಂದು ಆತುರ ಪಡುತ್ತಾ ಇರುತ್ತೇವೆ. ಆದರೆ ನಿಮ್ಮಲ್ಲಿ ಎಷ್ಟು ಜನ ಆಧ್ಯಾತ್ಮಿಕ ದಾಹವುಳ್ಳವರಾಗಿ ದೇವರೊಂದಿಗೆ ಮಾತಾಡಬೇಕು, ದೇವರೊಂದಿಗೆ ಸಹವಾಸ ಮಾಡಬೇಕು, ದೇವರ ವಾಕ್ಯದಿಂದ ಬಲಗೊಳ್ಳಬೇಕು ಎಂಬ ಆಸೆಯುಳ್ಳವರು ಎಷ್ಟು ಜನ ಇದ್ದೀರಿ? ಸ್ಮಿತ್ ವಿಗ್ಗಲ್ಸ್ವರ್ತ್ ಎಂಬ ದೈವ ಸೇವಕರು ಪ್ರತಿ 15 ನಿಮಿಷಕ್ಕೊಮ್ಮೆ ಬೈಬಲ್ ಓದಲಾರದೆ, ಪ್ರಾರ್ಥಿಸಲಾರದೆ ನಾನು ಇರಲಾರೆನು. 15 ಮಿನಿಟ್ಸ್ ಆದ ಕೂಡಲೇ ದೇವರ ಸನ್ನಿಧಿಯಲ್ಲಿ ದೇವರೊಂದಿಗೆ ಮಾತಾಡಬೇಕು, ದೇವರು ಏನು ಹೇಳ್ತಾರೋ ಕೇಳಬೇಕು ಎಂಬ ತಮ್ಮ ದೈನಂದಿನ ದಿನದಲ್ಲಿ ಪದೇ ಪದೇ ದೇವರ ಸಂಗಡ ಮಾತಾಡ್ತಾ ಇದ್ರಂತೆ. ಏನ್ ಪ್ರೇರೆ, ಕನಿಷ್ಠ 7 ಗಂಟೆ ಆಗಿದೆ. ದೇವರ ವಾಕ್ಯವನ್ನು ನಮಗೆ ಪ್ರತ್ಯೇಕಿಸಿ ಸಿದ್ಧಗೊಳಿಸಿ ನಮಗೆ ಸಾರ್ತಿದಾರಲ್ಲವೇ? ಕೇಳಬೇಕೆಂಬ ಆಸೆ ನಿಮಗಿದೆಯಾ? 9 ಗಂಟೆ ಆಯಿತು. ನಿನ್ನೆ ಲೈವ್ ಆಗಿ ಝೂಮ್ನಲ್ಲಿ ಕೆಲವೊಂದು ದೇವ ಜನರ ಸಂಗಡ ನಾನು ದೇವರ ವಾಕ್ಯ ಸಾರ್ತಿರುವಾಗ ದೇವರ ವಾಕ್ಯದೊಂದಿಗೆ ಸಮಯ ಕಳೆಯಬೇಕೆಂಬ ಕೋರಿಕೆ ನಿಮಗಿದೆಯಾ? ಆ ರೀತಿಯಾಗಿ ಕೆಲವರು ಅಂತಹ ಕೋರಿಕೆಯನ್ನು ಹೊಂದಿದವರಾಗಿ, ಹಾಗೆಯೇ ಕ್ರಮವಾಗಿ ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭಿಸಿ ಸುಮಾರು 100 ದಿನಗಳಾಗಿವೆ. ನಿಮ್ಮಲ್ಲಿ ಅನೇಕರು ಒಂದು ದಿನವೂ ಮಿಸ್ ಮಾಡದೆ ನೋಡ್ತಿದ್ದೇವೆ ಅನ್ನುತ್ತಿದ್ದೀರಿ. ದಿನಾಲೂ ವೀಕ್ಷಿಸ್ತಿದ್ದೇವೆ ಎಂದು ಹೇಳುವಂಥವರಿದ್ದೀರಿ. ಆಧ್ಯಾತ್ಮಿಕವಾಗಿ ಬಲಗೊಳ್ತಿದ್ದೇನೆ ಅನ್ನುತ್ತಾ ಇದ್ದೀರಿ. ದೇವರ ಸನ್ನಿಧಿಗಾಗಿ ತವಕಪಡುವ ಮನಸ್ಸು ನಮಗಿರುವುದಾದರೆ ದಿವ್ಯ ದಾನ ಹೊಂದಿಕೊಳ್ತೇವೆ. ದೇವರ ವಾಕ್ಯ ನಮ್ಮನ್ನು ಸಂತೈಸುತ್ತದೆ, ನಮ್ಮನ್ನು ತೃಪ್ತಿಪಡಿಸುತ್ತದೆ, ನಮ್ಮನ್ನು ಆದರಿಸುತ್ತದೆ, ನಮ್ಮನ್ನು ಶುಭ್ರಗೊಳಿಸುತ್ತದೆ. ಹೌದಲ್ಲವೇ? ನಿಮಗೆ ಇದು ಎಷ್ಟು ವಿಧಾನದಲ್ಲಿ ಉಪಯೋಗ ಆಗ್ತಿದೆ ನೋಡಿ. ನಮ್ಮ ದಾಹ ತೀರಿಸುತ್ತದೆ, ನಮ್ಮನ್ನು ಶುಭ್ರಗೊಳಿಸುತ್ತದೆ, ನಮ್ಮನ್ನು ರಿಫ್ರೆಶ್ ಮಾಡುತ್ತದೆ. ಎಸ್, ದೇವರ ವಾಕ್ಯ, ದೇವರ ಸನ್ನಿಧಿ ನಮಗೆ ಎಷ್ಟೋ ಪ್ರಾಮುಖ್ಯವಾಗಿದೆ ನೋಡಿ. ಬೇಕಾದರೆ ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ಏನಂತೆ? ಹಾರೈಸುತ್ತದೆ ಅಂದರೆ ದೇವರಿಗಾಗಿ ತವಕಿಸುತ್ತಾ ಇದೆ, ಜೀವವುಳ್ಳ ದೇವರಿಗಾಗಿ ತವಕಿಸುತ್ತಾ ಇದೆ ಎಂದರ್ಥ. ಬಹಳಷ್ಟು ಜನ ಈ ದಿನ ಪ್ರೀತಿಸುವವರು ಕಣ್ಣೆದುರಿಗಿಲ್ಲದೆ, ತಂದೆ ತಾಯಿಗಳು ಹತ್ತಿರದಲ್ಲಿಲ್ಲದೆ, ಹಾಸ್ಟೆಲ್ಸ್ನಲ್ಲಿ ಓದುವಂಥವರು ಇಲ್ಲವೇ, ಯಾವುದೋ ಒಂದು ಊರಿಗೆ ಹೋಗಿ PG ಮಾಡಬೇಕು, ಇಲ್ಲವೇ ಹೈಯರ್ ಸ್ಟಡಿ ಮಾಡುವುದಕ್ಕಾಗಿ ದೂರ ದೇಶ ಹೋಗಿರುವಂತಹ ನಮ್ಮ ಭಾರತೀಯರು, ನಮ್ಮ ಕನ್ನಡಿಗರಿಗೆ ಪ್ರೀತಿ ಅಭಿಮಾನ ಹೆಚ್ಚಲ್ಲವೇ?
ಮನೆ ಬಿಟ್ಟು ದೂರ ಹೋದ ಮೇಲೆ ತಾಯಿ ಇಲ್ಲದಕ್ಕಾಗಿ ತಾಯಿಯನ್ನು ನೋಡ್ಲಿಕ್ಕಾಗದೆ, ಅವರಿಗೆ ಅಲ್ಲಿ ಫ್ರೆಂಡ್ಸ್ ಯಾರೂ ಇಲ್ಲದಕ್ಕೆ, ಸ್ವಂತ ಭಾಷೆಯವರು ಯಾರೂ ಅಲ್ಲಿ ಇಲ್ಲದಕ್ಕೆ, ಆ ಸಮಯದಲ್ಲಿ ಅಂಥವರಿಗೆ ಈ ದಿನಮಾನಗಳಲ್ಲಿ ನಿಮಗೆ ಈ ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಬಂದ್ಬಿಟ್ಟಿವೆ ಬಿಡಿ. ಅಂದರೆ ಈ ವಾಟ್ಸಪ್ ಹಾಗೂ ಮೀಡಿಯಾದ ಮುಖಾಂತರ ಒಂದು ವಿಧವಾಗಿ ವಿಡಿಯೋ ಕಾಲ್ ಮಾಡಿ ನೀವು ಮಾತಾಡಬಹುದು. ಆದರೆ ನಮ್ಮ ಚಿಕ್ಕಂದಿನಲ್ಲಿ, ನಮ್ಮ ದಿನಮಾನಗಳಲ್ಲಿ ಹಾಗೆ ಯಾರಿಗಾದರೂ ಮಿಸ್ ಮಾಡಿಕೊಳ್ಳುವುದಾದರೆ ಅವರ ಫೋಟೋ ಇಟ್ಕೊಂಡು ಅಮ್ಮ 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 ಎಂಬುದಾಗಿ, ಅಪ್ಪ 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 ಎಂಬುದಾಗಿ, ಇಲ್ಲವೇ ಫ್ರೆಂಡ್ ಎಂಬುದಾಗಿ ಈ ರೀತಿ ಒಂದು ಫೋಟೋ ಇಟ್ಕೊಂಡು ಮಾತಾಡಿಕೊಳ್ತಿದ್ದೆವು. ಹಾಗೆ ಫೋಟೋ ಇಟ್ಕೊಂಡು ಮಾತಾಡುವಾಗ ದೇರ್ ಇಸ್ ಓನ್ಲಿ ಒನ್ ವೇ. ಒಬ್ಬ ವ್ಯಕ್ತಿಯೊಂದಿಗೆ ನಾವು ಮಾತಾಡ್ತಿರುವಾಗ, ಈಗ ವಿಡಿಯೋ ಕಾಲ್ನಲ್ಲಿಯೂ ಕೂಡ ನೋಡಿ, ಇವೊಂದೋ ನೀವು ಒಬ್ಬರ ಸಂಗಡಲ್ಲೊಬ್ಬರು ಮಾತಾಡಿಕೊಳ್ತಿರುವಾಗ ಆ ಸ್ಪರ್ಶ ಇರೋದಿಲ್ವಲ್ಲ, ಆ ನಿಯರ್ನೆಸ್ ಇರೋದಿಲ್ವಲ್ಲ, ನೋಡಿದ್ರಲ್ಲವೇ? ಅದಕ್ಕೆ ಲೈವ್ ನೋಡುತ್ತಾ ಭಾನುವಾರ ಸಭೆಗೆ ಹೋಗುವುದನ್ನು ಬಿಟ್ಟು ಬಿಡುವವರಿಗೆ ಹೇಳುವುದೇನೆಂದರೆ, ಎಷ್ಟೇ ಒಳ್ಳೆ ಆರಾಧನೆ, ಹಾಡು, ವಾಕ್ಯ ನೀವು ಲೈವ್ನಲ್ಲಿ ಕೇಳಿದ್ರೂ ಕೂಡ ಕರ್ತನ ದಿನದಲ್ಲಿ ಮುಖ್ಯವಾಗಿ ನೀವು ದೇವ ಜನರ ಬಳಿಗೆ ಹೋಗಿ ಎಲ್ಲರೂ ಸೇರಿ ಆರಾಧಿಸುತ್ತಿರುವಾಗ ಆ ಒಂದು ಮುಟ್ಟುವಿಕೆ, ಆ ಒಂದು ಸ್ಪರ್ಶ, ಆ ಒಂದು ಅಭಿಷೇಕ ಸ್ಕ್ರೀನ್ ಮೇಲೆ ನೋಡುವುದ್ರ ಮೂಲಕ ಬರಲ್ಲ ಪ್ರಿಯರೇ. ಅದಕ್ಕೆ ದಿನಾಲು ವಾಕ್ಯ ಕೇಳಲು ನಾವು ಸ್ಕ್ರೀನ್ ಉಪಯೋಗಿಸಬಹುದು, ಆದರೆ ಭಾನುವಾರ ಸಭೆಯಾಗಿ ಕೂಡಿ ಬರಬೇಕೆಂದು ಬೈಬಲ್ ಹೇಳ್ತದೆ. ಜೀವವುಳ್ಳ ದೇವರ ಬಳಿಗೆ ನಾನು ಹೋಗುತ್ತಿದ್ದೇನೆ. ನಮ್ಮ ದೇವರು ಜೀವವುಳ್ಳಾತನು, ಗೊಂಬೆ ಅಲ್ಲ, ಫೋಟೋ ಅಲ್ಲ, ವಿಗ್ರಹ ಅಲ್ಲ. ನೀವು ದೇವರ ಸನ್ನಿಧಿಗೆ ಹೋಗುವಾಗ ನಿಮ್ಮೊಂದಿಗೆ ಆತನು ಮಾತಾಡ್ತಾರೆ. ನಮಗೆ ಕಿವಿ ಉಂಟು ಮಾಡಿದಾತನು ಕೇಳಿಸಿಕೊಳ್ಳುವುದಿಲ್ಲವೋ? ನಮಗೆ ಕಣ್ಣು ಕೊಟ್ಟಾತನು ನೋಡುವುದಿಲ್ಲವೋ? ನಮಗೆ ದೃಷ್ಟಿ ಕೊಟ್ಟಾತನು ದೃಷ್ಟಿಸಿ ನೋಡ್ತಿದ್ದಾರೆ ಪ್ರಿಯರೇ. ನಮ್ಮ ಪ್ರಾರ್ಥನೆ ಕೇಳ್ತಿದ್ದಾನೆ ಆತನು. ಮಾತಾಡುವ ದೇವರು, ನೋಡುವ ದೇವರು, ಆಶೀರ್ವದಿಸುವ ದೇವರು. ಹಾಗಾಗಿ ಜೀವವುಳ್ಳ ದೇವರನ್ನು ಸಂಧಿಸಬೇಕು. ಏಕಾಂತವಾಗಿ ಆತನ ಸನ್ನಿಧಿಗೆ ಹೋಗಿ ನಾನು ಆತನೊಂದಿಗೆ ಕಾಲ ಕಳೆಯಬೇಕು ಎಂಬುದಾಗಿ ನನ್ನ ಹೃದಯ ತವಕಿಸುತ್ತಿದೆ ಅನ್ನುತ್ತಾನೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಗೆ ಸೇರುವೆನೋ, ಆತನ ಸನ್ನಿಧಿಯಲ್ಲಿ ನಾನು ಯಾವಾಗ ಕಾಣಿಸಿಕೊಳ್ಳುವೆನು, ಯಾವಾಗ ದೇವರ ಸನ್ನಿಧಿಗೆ ಹೋಗಬೇಕು, ಎಷ್ಟು ಬೇಗ ದೇವರ ಸನ್ನಿಧಿಗೆ ಹೋಗಬೇಕು, ದೇವರೊಂದಿಗೆ ಯಾವಾಗ ಮಾತಾಡಿಕೊಳ್ಳಲಿ, ದೇವರು ಮಾತಾಡುವುದನ್ನು ಯಾವಾಗ ಕೇಳಲಿ ಎಂಬ ಆಸೆ ಉಳ್ಳವನೇ ಆಧ್ಯಾತ್ಮಿಕ ಜೀವಿತ ಹೊಂದಿದವನಾಗಿರ್ತಾನೆ. ಯಶ್, ಈ ಪರಿಶುದ್ಧ ಸತ್ಯವೇದವನ್ನು ದೇವರು ನಮಗೆ ಬರೆದುಕೊಟ್ಟಿರುವಂತಹ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟ ಗ್ರಂಥವಾಗಿದೆ. ಹುಚ್ಚುಚ್ಚಾಗಿ ಒದರುತ್ತಾರೆ ಕೆಲವರು ಬೈಬಲ್ ಕುರಿತಾಗಿ. ದೇವರು ಅವರನ್ನು ಕ್ಷಮಿಸಲಿ, ಅವರ ಮನೋನೇತ್ರಗಳನ್ನು ಬೆಳಗಿಸಲಿ. ಬೈಬಲ್ ನಿಮಗೆ ಅರ್ಥವಾಗಲಾರದ ಮಾತ್ರಕ್ಕೆ ನಿಮಗಿಷ್ಟ ಬಂದಂತೆ ವ್ಯಾಖ್ಯಾನ ಮಾಡಿಕೊಳ್ಳುತ್ತಾ, ಏನೇನೋ ಊಹಿಸಿಕೊಳ್ಳುತ್ತಾ ಕೂತ್ಕೊಳ್ಳುವುದಾದ್ರೆ ಅದು ನಿಮಗೇ ನಷ್ಟ. ಸುಂದರವಾದ ದ್ರಾಕ್ಷೆ ಕಹಿಯಾಗಿರುತ್ತಂತೆ ಎಂಬ ಒಂದು ಗಾದೆ ಇದೆ. ನರಿ ಹಾರಿ 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 ದ್ರಾಕ್ಷೆ ಹಣ್ಣನ್ನು ನೋಡಿ ಕಡಿದುಕೊಳ್ಳಬೇಕೆಂದು ಬಹಳಷ್ಟು ಅದು ಹಾರುತ್ತೆ, ಆದರೆ ಅದಕ್ಕೆ ದೊರಕಲಿಲ್ಲ ಅಂತೆ. 2-3 ಸಾರಿ ಹಾರುತ್ತೆ, ಆನಂತರ ಸೊಂಟ ಮುರ್ಕೊಳ್ಳುತ್ತೆ. ಚಿಚಿ, ಈ ದ್ರಾಕ್ಷೆ ಹಣ್ಣು ಹುಳಿಯಾಗಿದೆ ಅಂತ ಹೇಳಿ ಹೊರಟೋಯ್ತಂತೆ. ಅದು ರುಚಿ ನೋಡಲಿಲ್ಲ, ಅದು ಅಷ್ಟಕ್ಕೂ ತಿನ್ನಲಿಲ್ಲ, ಅದಕ್ಕೆ ಅದು ದೊರಕಲಿಲ್ಲ. ಅದಕ್ಕಾಗಿಯೇ ಇದು ಕಹಿ ಎಂಬ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೊರಟೋಯ್ತು. ಈ ದಿನವೂ ಕೂಡ ಹಾಗೆ ಬಹಳಷ್ಟು ಜನ ದೇವರ ವಾಕ್ಯವನ್ನು ಅವರು ರುಚಿ ನೋಡುವುದಿಲ್ಲ, ಯಾಕೆಂದರೆ ಅವರ ಮನೋನೇತ್ರಗಳು ಮುಚ್ಚಲ್ಪಟ್ಟಿವೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ರುಚಿ ನೋಡಿ ತಿಳ್ಕೊಳ್ಳಿರಿ. ಒನ್ಸ್ ಯು ನೋ ದ ಟೇಸ್ಟ್ ಆಫ್ ಗಾಡ್ಸ್ ಲವ್, ಆತನ ಶಕ್ತಿ ನೀವು ಅನುಭವಿಸುವುದಾದರೆ, ಆತನ ಪ್ರೀತಿ ನೀವು ರುಚಿ ನೋಡುವುದಾದರೆ, ಆತನ ಸನ್ನಿಧಿಯಲ್ಲಿರುವ ಪ್ರಶಾಂತತೆಯನ್ನು ನೀವು ಗ್ರಹಿಸಿಕೊಳ್ಳುವುದಾದರೆ ನೀವು ತವಕಿಸುತ್ತೀರಿ ಆತನ ಸನ್ನಿಧಿಗಾಗಿ. ದೇವರೇ, ನಿನ್ನ ಆವರಣದಲ್ಲಿ ಕಳೆದ 1 ದಿನವು 1000 ದಿನಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂದಿದ್ದಾನೆ ದಾವಿದನು. ನಾನು ರಾಜ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕಿಂತ ನನ್ನ ದೇವರ ಆಲಯದಲ್ಲಿ ದ್ವಾರಪಾಲಕನಾಗಿರುವುದು ಶ್ರೇಷ್ಠ ಅಂದಿದ್ದಾನೆ. ಯಾಕೆಂದರೆ ಅಷ್ಟೊಂದು ದೊಡ್ಡ ಅನುಭವವನ್ನು ದೇವರ ಸನ್ನಿಧಿಯಲ್ಲಿ ನಾವು ಹೊಂದಬಲ್ಲೆವು. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರ ಆಲಯ ಒಂದೇ ಸ್ಥಳದಲ್ಲಿ ಇರ್ತಾ ಇತ್ತು, ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ರು. ಆದರೆ ಈಗ ಎಲ್ಲಿ ಬೇಕೋ ಅಲ್ಲಿ ಆತನ ಕೃಪಾಸನ ಬಳಿಗೆ ನಾವು ಹೋಗುವ ಹಾಗೆ ನಂಬಿಕೆಯಿಂದ ನಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ನಾವು ಪ್ರಾರ್ಥಿಸುವುದಾದರೆ ಕರ್ತನ ಸನ್ನಿಧಿಯನ್ನು ಅಲ್ಲಿಯೇ ಅನುಭವಿಸಬಹುದು. ಎಲ್ಲಿ 2-3 ಐಕ್ಯವಾಗಿ ಪ್ರಾರ್ಥಿಸುತ್ತಾರೋ, 2-3 ಎಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಯೇಸು ಇರ್ತೇನೆಂದಿದ್ದಾರೆ. ನಿಮ್ಮ ಮನೆಯಲ್ಲಿ ಒಂದು ಕುಟುಂಬ ಪ್ರಾರ್ಥನೆ ಇರುವುದಾದರೆ, ಒಂದು ವೇಳೆ ಆರಂಭಿಸದಿದ್ದರೆ ದಯವಿಟ್ಟು ಈ ದಿನದಿಂದಲೇ ಕುಟುಂಬ ಪ್ರಾರ್ಥನೆ ಪ್ರಾರಂಭಿಸಿರಿ. ಅದು ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ
ಎಷ್ಟೋ ಒಳ್ಳೆಯದಾಗಿರುತ್ತೆ. ನೀವು ಕುಟುಂಬದಲ್ಲಿ ಪ್ರಾರ್ಥಿಸುತ್ತಿರುವಾಗ ದೇವ ದೂತರು ನಿಮ್ಮ ಮನೆ ಸುತ್ತಲೂ ಅಗ್ನಿಯ ಬೇಲಿ ಹಾಕುತ್ತಾರೆ. ಕರ್ತನು ಸರ್ವವ್ಯಾಪಿಯಾಗಿದ್ದಾರೆ. ಪ್ರಾರ್ಥಿಸಿಕೊಂಡು ಬೈಬಲ್ ಓದಿಕೊಂಡು ಜೀವಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಮಲಗಲು ಬಿಡಿರಿ, ಸ್ವಲ್ಪ ತಿನ್ನಲು ಬಿಡಿರಿ, ಸ್ವಲ್ಪ ತಿರುಗಾಡು ಬರಲು ಬಿಡಿರಿ ಎಂದು ಕೇಳ್ತಾರೆ ಹೊರತು, ಸ್ವಲ್ಪ ಹೊತ್ತು ನಾನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಹೊತ್ತು ನಾನು ಬೈಬಲ್ ಓದಿಕೊಳ್ಬೇಕು, ನನಗೆ ಬಿಟ್ಬಿಡ್ರಿ. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆದರೆ ನನಗೆ ನೆಮ್ಮದಿ ಸಿಗುತ್ತೆ, ಪ್ರಶಾಂತತೆ ಸಿಗುತ್ತೆ, ನನಗೆ ಆಧ್ಯಾತ್ಮಿಕ ಬಲ ಸಿಗುತ್ತೆ ಎಂಬ ಗ್ರಹಿಕೆ ಹೊಂದಿದವರು ನಾವಾಗಿದ್ದೇವ. ಎಷ್ಟೇ ಕೆಲಸಗಳಿದ್ರೂ ಕರ್ತನ ಸನ್ನಿಧಿಯನ್ನು ಕೋರಿಕೊಳ್ಳುವವರಾಗಿರಬೇಕು. ಮಾರ್ತಾಳೆ ವಿಸ್ತಾರವಾದ ಕೆಲಸ ಇಟ್ಕೊಂಡಿದ್ದೀ. ಹಾಗೆ ನಾವು ಬಹಳಷ್ಟು ಸಾರಿ ದೇವರಿಗೋಸ್ಕರವೇ ಕೆಲಸ ಮಾಡ್ತೇವೆ, ದೇವರ ಸೇವೆಯೇ ಮಾಡ್ತೇವೆ. ನಮ್ಮಂಥ ಪಾಸ್ಟರ್ಸ್ಗಳು ದೇವರ ಸೇವೆಯಲ್ಲಿಯೇ ತಿರುಗಾಡ್ತೇವೆ. ಆದರೆ ಎಲ್ಲೇ ತಿರುಗಾಡಿದ್ರು, ಎಷ್ಟೇ ಪ್ರಯಾಸಪಟ್ಟರು, ಎಷ್ಟೇ ಪ್ರಸಂಗಗಳನ್ನು ಮಾಡಿದ್ರು, ದೇವರೊಂದಿಗೆ ವೈಯಕ್ತಿಕವಾಗಿ ಸಹವಾಸ ಮಾಡುವಂತಹ ಅನುಭವ ನಮಗಿಲ್ಲದಿದ್ದರೆ ನಾವು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಲಿಕ್ಕಾಗಲ್ಲ. ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು ಅತಿ ಪ್ರಾಮುಖ್ಯವಾಗಿದೆ. ಮಾರ್ತಾಳೆ ವಿಸ್ತಾರವಾದ ಕೆಲಸ ಇಟ್ಕೊಂಡಿದ್ದೀ, ಆದರೆ ಬೇಕಾದದ್ದು ಒಂದೇ, ಅದನ್ನು ಮರಿಯಳು ಮಾಡ್ತಿದ್ದಾಳೆ. ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ. ಏನ್ ಮಾಡಿದಾಳೆ ಮರಿಯಳು? ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ಬೋಧನೆ ಕೇಳ್ತಾ ಇದ್ದಳು. ಕರ್ತನ ಪಾದ ಸನ್ನಿಧಿಯಲ್ಲಿ ಕಳೆದ ಪ್ರತಿ ಕ್ಷಣ ನಮಗೆ ಎಷ್ಟೋ ಮೇಲುಕರವಾದದಾಗಿದೆ, ಶ್ರೇಷ್ಠವಾದದಾಗಿದೆ, ಆದರಣೆ ಉಂಟು ಮಾಡುವಂಥದ್ದಾಗಿದೆ, ಆಧ್ಯಾತ್ಮಿಕ ಶಕ್ತಿ ಕೊಡುವಂಥದ್ದಾಗಿದೆ. ಮಾನವರಿಗೆ ಮಿಗಿಲಾದಂತಹ ಅತ್ಯಂತ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೋಡುವ ಹಾಗೆ, ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮಲ್ಲಿ ನಡೆಯುವ ಹಾಗೆ ಕರ್ತನು ನಮ್ಮನ್ನು ದಿವ್ಯದಾನಗಳಿಂದ ತುಂಬಿಸುವ ಸಮಯ ಅದು. ಅದಕ್ಕಾಗಿಯೇ ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ, ದೇವರೇ, ನನ್ನ ಪ್ರಾಣ ನಿನಗಾಗಿ ಬಯಸುತ್ತಾ ಇದೆ, ನನ್ನ ಮನಸ್ಸು ದೇವರಿಗಾಗಿ ಹಾರೈಸುತ್ತಾ ಇದೆ, ದೇವರಿಗೋಸ್ಕರ ತವಕಿಸುತ್ತಾ ಇದೆ. ದೇವರ ಸನ್ನಿಧಿಯಲ್ಲಿ ನಾನು ಯಾವಾಗ ಹೋಗಿ ಆತನ ಸನ್ನಿಧಿಯಲ್ಲಿ ನಾನು ಯಾವಾಗ ಸೇರುವೇನೋ ಅನ್ನುತ್ತಾನೆ. ನನ್ನ ದೇವರನ್ನು ನಾನು ಯಾವಾಗ ನೋಡಬೇಕು, ಆತನ ಸನ್ನಿಧಿಯಲ್ಲಿ ಹೇಗೆ ಕಾಲ ಕಳೆಯಬೇಕು, ಆತನ ಮಾತು ಯಾವಾಗ ಕೇಳಬೇಕು ಎಂಬ ಆಸೆಯೊಂದಿಗೆ ದಿನವೂ ನೀವು ದೇವರೊಂದಿಗೆ ಪ್ರಾರಂಭಿಸಿ ನೋಡಿ. ದಿನವಿಡೀ ದೇವರ ಸನ್ನಿಧಿಯನ್ನು ಕೋರಿಕೊಳ್ಳಿರಿ. ಮೇಲಿಂದ ಮೇಲೆ ಪ್ರತಿದಿನ ದೇವರ ವಾಕ್ಯ ನಿಮಗೆ ಸಾರುತ್ತಿದ್ದೇವೆ. ರಿಮೆಂಬರ್, ಮೇಲಿಂದ ಮೇಲೆ ನಿಮ್ಮ ಸ್ಥಿತಿ ಹೇಗಿದೆ ಎಂದು ಗ್ರಹಿಸಿಕೊಳ್ಳುವುದಕ್ಕಾಗಿ, ದೇವರಿಗೆ ಮೊರೆ ಇಡುವುದಕ್ಕಾಗಿ ಈ ಟೀ ಬ್ರೇಕ್ ತೆಗೆದುಕೊಳ್ತಾರಲ್ಲವೇ, ಜಸ್ಟ್ 15 to 20 ಮಿನಿಟ್ಸ್ ಪ್ರತಿದಿನ ಸಂದೇಶ, ಒಂದು ಒಳ್ಳೆ ಎಚ್ಚರಿಕೆ ಸಂದೇಶ ಕೊಡ್ತಿದ್ದೇವೆ. ರಾತ್ರಿ ನೀವು ಮಲಗಲು ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಕೆಲಸಗಳೆಲ್ಲ ಮುಗಿಸಿಕೊಂಡು ದೇವರ ಸನ್ನಿಧಿಗಾಗಿ ತವಕಿಸಬೇಕು. ಯಾವಾಗ ದೇವರ ಸನ್ನಿಧಿಯನ್ನು ನಾವು ಅನುಭವಿಸುತ್ತೇವೋ, ಯಾವಾಗ ದೇವರ ಸನ್ನಿಧಿಯಲ್ಲಿ ನಾವು ಇರುತ್ತೇವೋ, ಆಗ ನಮಗೆ ಗೊತ್ತಾಗಲಾರದೆಯೇ ನಮ್ಮ ನರನಾಡಿಗಳಲ್ಲಿರುವ ಅನಾರೋಗ್ಯವು ನಮ್ಮಿಂದ ಬಿಟ್ಟು ಹೋಗಿ ನಾವು ಬಿಡುಗಡೆ ಹೊಂದುತ್ತೇವೆ. ನಾನು ಬಹಳಷ್ಟು ಸಾರಿ ಹೇಳ್ತೇನೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಯಾಣ ಮಾಡ್ತಿರುವುದರಿಂದ ಅನಾರೋಗ್ಯಕ್ಕೊಳಗಾಗುವಾಗ, ಸ್ವಲ್ಪ ಫೀವರಿಶ್, ಬಾಡಿ ಪೇನ್ಸ್ ಆಗುವಾಗ, ಅಂದರೆ ನಾನು ಸಾಧಾರಣ ಮನುಷ್ಯನಲ್ಲವೋ, ಸರಿಯಾದ ನಿದ್ರೆ ಇಲ್ಲದಕ್ಕಾಗಿ, ಸರಿಯಾದ ಸಮಯಕ್ಕೆ ಊಟ ಮಾಡಲಾರದಕ್ಕಾಗಿ ತೊಂದರೆ ಆಗುತ್ತಿರುವಾಗ, ಯಾವತ್ತೇ ಆಗಲಿ ಇಲ್ಲಿಯವರೆಗೂ ಎಷ್ಟೇ ಬಲಹೀನನಾಗಿದ್ರೂ ಕೂಡ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ನನ್ನ ಜೀವಿತದಲ್ಲಿ ನಡೆಯಲಿಲ್ಲ. ಭಯಂಕರವಾದ ಜ್ವರ ಇದ್ರೂ ಕೂಡ ಜ್ವರದೊಂದಿಗೆಯೇ ದೇವರ ಸನ್ನಿಧಿಗೆ ಹೋಗಿ ವಾಕ್ಯ ಸಾರಿರುವ ದಿನಗಳಿವೆ. ಬಲಹೀನತೆಯೊಂದಿಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ದೇವರ ಸನ್ನಿಧಿಯಲ್ಲಿ ಕಾಲ ಕಳೆದಾಗ ನನ್ನ ಹೀಲಿಂಗ್ ಸೆಂಟರ್ ಯಾವುದೆಂದರೆ ಪುಲ್ಪಿಟ್ ಆಗಿದೆ. ಕರ್ತನ ಸನ್ನಿಧಿಯೊಳಗೆ ಬಲಹೀನನಾಗಿ ಹೋದಾಗಿಯೂ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಇದ್ದ ಕೂಡಲೇ ನನಗೆ ಗೊತ್ತಾಗದ ಹಾಗೆ ನನ್ನ ಶರೀರದಲ್ಲಿರುವ ಪ್ರತಿ ಭಾಗವೂ ಕ್ರಿಸ್ತನ ರಕ್ತ ಪ್ರೋಕ್ಷಣೆಯಿಂದ ನೂತನ ಬಲ ಹೊಂದಿಕೊಳ್ಳುತ್ತದೆ. ಅದೇ ನನ್ನ ಅನುಭವವಾಗಿದೆ. ನೀವು ಕೂಡ ಮೈ ಹುಷಾರಿಲ್ಲ, ಮನೆಯವರು ಸರಿಯಾಗಿಲ್ಲ ಅಂತ ಹೇಳಿ ದೇವರ ಸನ್ನಿಧಿ ಬಿಡಬೇಡಿ, ಪ್ರಾರ್ಥಿಸಿರಿ. ಮನೆ ಚೆನ್ನಾಗಿರುತ್ತೆ, ಮನೆಯವರು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಬದುಕು ಚೆನ್ನಾಗಿರುತ್ತೆ. ದೇವರ ಸನ್ನಿಧಿಯನ್ನು ಪ್ರೀತಿಸಿರಿ. ಎಷ್ಟೇ ಕೆಲಸಗಳಿದ್ರೂ ಕೂಡ ಕರ್ತನೊಂದಿಗೆ ಕಳೆಯುವ ಕಾಲವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ಕಳೆಯುವ ಪ್ರತಿ ಕ್ಷಣವೂ ನಮಗೆ ಎಷ್ಟೋ ಶ್ರೇಷ್ಠವಾದದಾಗಿದೆ ಎಂದು ಕೇಳ್ತಿದ್ದೇವೆ, ವಾಕ್ಯದಲ್ಲಿ ಓದಿದ್ದೇವೆ. ಅದು ಅನುಭವವಾಗಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ಬಾಯಾರಿದ ಜಿಂಕೆ ನೀರಿನ ತೊರೆಗಳನ್ನು ತವಕಿಸಿದಂತೆ, ಎಷ್ಟೋ ಆಸೆಯಿಂದ ನೀರನ್ನು ಕುಡಿಯಬೇಕೆಂದು ಆಶಿಸಿದಂತೆ ನಿಮ್ಮ ಪಾದ ಸನ್ನಿಧಿಗೆ ಸೇರಿ ನಮ್ಮ ಬಾಧೆಗಳನ್ನು, ವ್ಯಸನಗಳನ್ನು, ನಮ್ಮ ಸಮಸ್ಯೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನೀವು ಕೊಡುವ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಆನಂದವನ್ನು, ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಅನುದಿನ ಧ್ಯಾನ ವೀಕ್ಷಿಸುವಂತಹ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವೆಲ್ಲರೂ ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ಲೈವ್ ಚಾಟ್ಗೆ ಬಂದು ನಿಮ್ಮ ಹೆಸರು ಊರನ್ನು ಟೈಪ್ ಮಾಡಿರಿ. ಮತ್ತು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ಇಂಟಿಮೇಷನ್ ಬರುತ್ತೆ. ಇತರರಿಗೂ ಶೇರ್ ಮಾಡಿರಿ, ಅವರು ಮೇಲ್ ಹೊಂದುತ್ತಾರೆ. ಮತ್ತು ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ನಿಮಗಾಗಿ ರಾತ್ರಿ ಹಗಲು ಪ್ರಯಾಸ ಪಡುತ್ತಾ ದೇವರ ವಾಕ್ಯ ಸಮೃದ್ಧಿಯಾಗಿ ನಿಮಗೆ ಸಾರಬೇಕೆಂದು ಆಶಿಸುತ್ತಾ ಇದ್ದೇವೆ. ನಮಗಾಗಿ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.